ಜ್ಞಾನೋಕ್ತಿಗಳು 2ನೇ ಅಧ್ಯಾಯ 4ನೇ ವಚನ ಇವತ್ತು ನಾವು ಧ್ಯಾನ ಮಾಡಲು. ಅದನ್ನು ಬೆಳ್ಳಿಯಂತೆಯೂ ನಿಕ್ಷೇಪದಂತೆಯೂ ಹುಡುಕು. ಇಲ್ಲಿ ವಾಕ್ಯವು ಏನಂತ ಹೇಳುತ್ತಿದೆ ಅಂದ್ರೆ, ನೀನು ಏನಾದ್ರೂ ಹುಡುಕ್ಬೇಕಂದ್ರೆ ಅದನ್ನ ಬೆಳ್ಳಿಯಂತೆಯೂ ನಿಕ್ಷೇಪದಂತೆಯೂ ನೀನು ಹುಡುಕು. ಈಗ ನಿನ್ನ ಒಂದು ಫ್ಯೂಚರ್ನ ಒಂದು ಬ್ರೈಟ್ ಆಗಿ ಮಾಡ್ಕೋಬೇಕು, ಒಂದು ಉನ್ನತವಾಗಿ ನನ್ನ ಫ್ಯೂಚರ್ ಇರಬೇಕು ಅಂತ ಹೇಳಿ ನೀನು ಹುಡುಕ್ತಿದ್ಯಾ ಅಂದ್ರೆ, ಆ ಫ್ಯೂಚರ್ನ ಒಂದು ಉನ್ನತವಾಗಿ ನಾನು ಕಟ್ಕೋಬೇಕು, ನಾನು ಒಳ್ಳೆ ಎಜುಕೇಶನ್ ಮಾಡಬೇಕು, ಒಳ್ಳೆ ಎಜುಕೇಶನ್ ನಲ್ಲಿ ನಾನು ಒಂದು ರೀಚ್ ಆಗ್ಬೇಕು, ಒಂದು ಗೋಲ್ ನಾನು ರೀಚ್ ಆಗ್ಬೇಕು, ಈ ಎಜುಕೇಶನ್ ನಾನು ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ನೀನು ಹುಡುಕ್ತಿದ್ರೆ, ಇಲ್ಲ ನಾನು ಒಂದು ಒಳ್ಳೆ ಬಿಸ್ನೆಸ್ ಮಾಡಬೇಕು, ಒಂದು ಒಳ್ಳೆ ಬಿಸ್ನೆಸ್ ಮಾಡಿ ಅದರಲ್ಲಿ ನಾನು ಸಕ್ಸಸ್ಫುಲ್ ಆಗ್ಬೇಕು ಅಂತ ಹೇಳಿ ನೀನು ಹುಡುಕ್ತಿದ್ರೆ, ಇಲ್ಲ ನಾನೊಂದು ಸ್ಪಿರಿಚುವಲ್ ಲೈಫ್, ಆಧ್ಯಾತ್ಮಿಕ ಜೀವಿತವು ದೇವರಿಗೆ ಇಷ್ಟಕರವಾಗಿ, ದೇವರಿಗೆ ಮಹಿಮಕರವಾಗಿ ಇರಬೇಕು, ನನ್ನ ಆಧ್ಯಾತ್ಮಿಕ ಜೀವಿತವು ದೇವರಿಗೆ ಆನಂದಕರವಾಗಿರ್ಬೇಕು, ಯಾವುದೇ ಆಗ್ಲಿ ನೀನು ಹುಡುಕ್ತಿದ್ಯಪ್ಪ, ನನ್ನ ಫ್ಯೂಚರ್ ನಾನು ಕಟ್ಕೋಬೇಕಂತ ಹೇಳಿ ನೋಡ್ತಿದ್ಯಾ ಅಂದ್ರೆ ಅದನ್ನ ಹೆಂಗ್ ಹುಡುಕ್ಬೇಕಪ್ಪ ಅಂತ ಹೇಳಿದ್ರೆ, ಬೆಳ್ಳಿಯಂತೆ ಒಂದು ಬೆಳೆ ಉಳ್ಳದ್ದು, ನನ್ನ ಫ್ಯೂಚರ್ ಬೆಳೆ ಉಳ್ಳದ್ದು, ನಾನು ಮಾಡ್ತಿರುವಂತ ಕೆಲಸ ಬೆಳೆ ಉಳ್ಳದ್ದು, ನನ್ನ ಆತ್ಮೀಯ ಜೀವಿತ ಬೆಳೆ ಉಳ್ಳದ್ದು ಅಂತೇಳಿ ಗ್ರಹಿಸಿ ನಾವು ಹುಡುಕಬೇಕು, ಅದನ್ನ ನಾವು ಸಾಧಿಸಬೇಕು. ನೋಡ್ರಿ, ಹುಡುಕೋದಂದ್ರೆ ಏನು? 4 ರಕವಾಗಿ ನಾವು ಹುಡುಕಬೇಕು. 4 ರಕವಾಗಿ ನಾವು ಹುಡುಕ್ಬೋದು ಕೂಡ. ಹೆಂಗಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ನಾವು ಹುಡುಕ್ತಿರುವಾಗ ಅದು ನನಗೆ ಬೇಕು ಅನ್ನೋ ಆಸೆ ನಮ್ಮಲ್ಲಿ ಇರಬೇಕು. ಅದು ನನಗೆ ಬೇಕೇ ಬೇಕು. ನನಗೆ ನನ್ನ ಫ್ಯೂಚರ್ಗೆ ಇದು ಇಂಪಾರ್ಟೆಂಟು, ನನ್ನ ಆತ್ಮೀಯ ಜೀವಿತಕ್ಕೆ ಇದು ಇಂಪಾರ್ಟೆಂಟು, ನನ್ನ ಒಂದು ಕುಟುಂಬಕ್ಕೆ ಇದು ಇಂಪಾರ್ಟೆಂಟು, ಇದನ್ನ ಹೆಂಗಾದ್ರೂ ಮಾಡಿ ನನಗೆ ಬೇಕು, ನನಗಿದು ಸಾಧಿಸಬೇಕು ಅನ್ನೋ ಒಂದು ಛಲ ಇಟ್ಕೊಂಡು, ಆಸೆ ಇಟ್ಕೊಂಡು ನಾವು ಹುಡುಕ್ಬೇಕು. ಆಸೆ ಇಲ್ಲ ಅಂದ್ರೆ ನೀನ್ ಅದನ್ನ ಹೆಂಗ್ ಹುಡುಕ್ತಿ? ಆಸೆ ಪಡೋ ಹೃದಯನ ತೃಪ್ತಿಪಡಿಸೋದು? ಅರೆ, ಇದು ನನಗೆ ಬೇಕು ಅನ್ನೋ ಆಸೆ ಇರಬೇಕು. ಆ ಆಸೆ ಇದ್ರೆ ನೀನ್ ಅದನ್ನ ಹುಡುಕ್ತಿ. ನನ್ನ ಕುಟುಂಬಕ್ಕೆ ಇದು ಬೇಕಾಗಿರೋದು, ನನ್ನ ಆತ್ಮೀಯ ಜೀವಿತಕ್ಕೆ ಇದು ಬೇಕಾಗಿರೋದು, ನನ್ನ ಮಕ್ಕಳಿಗೆ ಇದು ಬೇಕಾಗಿರೋದು ಅನ್ನೋ ಆಸೆ ಇಟ್ಕೊಂಡೇ ನಾವು ಹುಡುಕ್ಬೇಕು. ಆಸೆ ಇಳ್ದಂಗ ನಾವು ಹುಡುಕಿ ಬಂದ್ರೆ, ನಿನಗೆ ಆಸೆನೇ ಇಲ್ಲಾಂದ್ರೆ ನೀನ್ ಅದನ್ನ ಹೆಂಗ್ ಹುಡುಕ್ತಿ? ಹುಡುಕಕ್ಕೆ ಆಗೋದಿಲ್ಲಲ್ಲ. ಆಸೆ ಪಡೋದನ್ನ ದೇವ್ರು ತೃಪ್ತಿ ಪಡಿಸೋದು ಮೊದಲನೇದಾಗಿ. 2ನೇದಾಗಿ ಏನಪ್ಪಾ ಅಂತ ಹೇಳಿದ್ರೆ, ನೀನು ಹುಡುಕುವಾಗ ನಿನಗೆ ಶ್ರದ್ಧೆ ಇರಬೇಕು. ಅಂದ್ರೆ ಅದ್ರ ಮೇಲೆ ಒಂದು ಗುರಿ ಇರಬೇಕು. ಒಂದು ಶ್ರದ್ಧೆಲಿದ್ದ ನೀನು ಹುಡುಕಬೇಕು, ಏನೇ ಆಗಿರ್ಲಿ. ಶ್ರದ್ಧೆ ನಿನ್ನಲ್ಲಿ ಐತೆ ಅಂದ್ರೆ ಕಷ್ಟ ಪಡುವಂತ ಮನಸ್ಸು ನಿನಗೆ ಬರ್ತದೆ. ಒಂದು ಗುರಿ ನಿನಗೆ ಐತಂದ್ರೆ ಕಷ್ಟ ಪಡುವಂತ ಆ ಒಂದು ಛಲ ನಿನಗೆ ಬರ್ತದೆ. ಹಗಲು ರಾತ್ರಿ ಕಷ್ಟ ಪಡಬೇಕು, ಅದನ್ನ ಸಾಧಿಸಬೇಕು, ಅದನ್ನ ಹೆಂಗಾದ್ರೂ ನಾನು ಪಡ್ಕೋಬೇಕು, ಆ ರೀತಿ ನಾವು ಹುಡುಕಬೇಕು. ಒಂದು ಶ್ರದ್ಧೆಯಿಂದ ಹುಡುಕಬೇಕು, ದೇವ್ರನ್ನ ಹುಡುಕಬೇಕು. ದೇವರಿಗೆ ನಾನು ಸನಿತಳ ಆಗ್ಬೇಕು, ದೇವರಿಗೆ ನಾನು ಸನಿತನ ಆಗ್ಬೇಕು ಅನ್ನೋ ಮನಸ್ಸು ನಿನಗೆ ಐತಂದ್ರೆ, ನೀನು ಅದನ್ನ ಶ್ರದ್ಧೆಲಿದ್ದ ನೀನು ಅದನ್ನ ಸಾಧನೆ ಮಾಡಬೇಕು. ಒಂದು ಶ್ರದ್ಧೆ ಇರಬೇಕು. ನಾನು ದೇವ್ರನ್ನ ಹುಡುಕಬೇಕು, ನಾನು ದೇವ್ರಿಗೆ ಕನೆಕ್ಟ್ ಆಗ್ಬೇಕು, ನನ್ನ ಫ್ಯೂಚರ್ ನಾನು ಕಟ್ಕೋಬೇಕು, ನನ್ನ ಕುಟುಂಬ ನಾನು ಕಟ್ಕೋಬೇಕು, ನನ್ನ ಮಕ್ಕಳ ಜೀವಿತ ನಾನು ಕಟ್ಟಬೇಕು, ನನ್ನ ಆತ್ಮೀಯ ಜೀವಿತ ನಾನು ಕಟ್ಕೋಬೇಕು ಅನ್ನೊಂದು ಶ್ರದ್ಧೆ ನಮ್ಮಲ್ಲಿ ಇದ್ದಾಗ ಅದು ಪ್ರಯಾಸ ಪಡುವಂತೆ ಮಾಡುತ್ತದೆ. ಆ ಒಂದು ಕೆಲಸಕ್ಕೆ ಕಷ್ಟಪಡುವಂತೆ ಮಾಡುತ್ತದೆ. ಯಾವುದು? ಶ್ರದ್ಧೆ. ಶ್ರದ್ಧೆನೇ ಇಲ್ಲ ಅಂದ್ರೆ, ನಮಗೆ ಗುರಿನೇ ಇಲ್ಲ ಅಂತ ಹೇಳಿದ್ರೆ ನಾವೇನ್ ಕಷ್ಟ ಪಡ್ತೀವಿ? ಕಷ್ಟಪಡಂತ ಮನಸ್ಸು ಬರ್ತದ? ಬರೋದಿಲ್ಲ. ಶ್ರದ್ಧೆ ಇರಬೇಕು. ಆ ರೀತಿ ನಾವು ಹುಡುಕುವಂತವ್ರಾಗಿರ್ಬೇಕು. ಏನೇ ಆಗಿರ್ಲಿ, ಅದು ನಮ್ಮ ಆತ್ಮೀಯ ಜೀವಿತ ಆಗಿರ್ಲಿ, ಇಲ್ಲ ನಮ್ಮ ಕುಟುಂಬನ ಆಗಿರ್ಲಿ, ಇಲ್ಲ ನಮ್ಮ ಒಂದು ಫ್ಯೂಚರ್ನಾಗಿರ್ಲಿ, ಯಾವುದೇ ಆಗಿರ್ಲಿ, ಮೊದಲನೇದಾಗಿ ನಮ್ಗೆ ಆಸೆ ಇರಬೇಕು. 2ನೇದಾಗಿ ನಮ್ಗೆ ಶ್ರದ್ಧೆ ಇರಬೇಕು. 3ನೇದಾಗಿ ಎಲ್ಲಿ ನಾವು ಅದನ್ನ ಕಳ್ಕೊಂಡಿರ್ತೀವೋ ಅಲ್ಲಿ ನಾವು ಹುಡುಕಬೇಕು. ನಮ್ಮ ಆತ್ಮೀಯ ಜೀವಿತ ಎಲ್ಲಿ ನಾವು ಕಳ್ಕೊಂಡಿರ್ತೀವೋ, ಎಲ್ಲಿ ನಾವು ಜಾರಿರ್ತೀವೋ ಅಲ್ಲಿನೇ ಇದ್ದರೆ ನಾವು ಮತ್ತೆ ಅದಕ್ಕೆ ಹೇಳ್ತಾನ ದೇವ್ರು, ನೀನ್ ಎಲ್ಲಿ ಬಿದ್ದೀಯೋ ಅದನ್ನ ತಿಳಿದು ಮತ್ತೆ ನೀನ್ ನಿಂತ್ಕೋ. ಅಲ್ಲೇ ನಿಂತ್ಕೋಬೇಕು. ಎಲ್ಲಿ ಬಿದ್ದೀಯೋ ಅದನ್ನ ನೀನ್ ತಿಳ್ಕೊ ಫಸ್ಟ್. ಎಲ್ಲಿ ಜಾರಿಯೋ ನೀನ್ ಅದನ್ನ ತಿಳ್ಕೊ ಫಸ್ಟ್. ಅದಕ್ಕೆ ಎಷ್ಟು ಒಂದು ಉಪಮಾನ ರೀತಿಯ ಒಂದು ಮಾತು ಹೇಳ್ತಾನ. 100 ಕುರಿಗಳು ಇದ್ದಾಗ, 100 ಕುರಿಗಳನ್ನ ಮೇಯಿಸ್ತಿರುವ ಒಂದು ಕುರಿ ತಪ್ಪಿ ಹೋದಾಗ ಅದು ಎಲ್ಲಿ ತಪ್ಪಿ ಹೋಗುತ್ತೆ ಅಲ್ಲಿ ಹೋಗಿ ಹುಡುಕ್ತಾನ ಅದನ್ನ. ಇವಾಗ ಅಡವಿನಲ್ಲಿ ಅದು ತಪ್ಪಿ ಹೋದಾಗ ಅಡವಿನೆಲ್ಲ ಹುಡುಕ್ತಾನ. ಬೇರೆ ಹೋಗಿ ಮೇನ್ ರೋಡ್ ಆಗ ಇಲ್ಲ ಅವ್ರ ಮನೆ ತನ ಹೋಗಿ ಹುಡುಕ್ತಾನ?
ಅವ್ರ ಮನೆ ಹತ್ರ ಹೋಗಿ ಹುಡುಗಿದ್ರು ಕೂಡ ಅದು ಬೆರ್ತಲ್ಲ, ಅದೆಲ್ಲಿ ಕಳೆದೋಗೈತೆ, ಅರಿವಿನಲ್ಲಿ ಕಳೆದೋಗೈತೆ, ಅಲ್ಲಿ ಹುಡುಗಿದ್ರೆ ಸಿಗ್ತದ ಅದು. ಹಂಗ ನಾವು ಕುಟುಂಬನ ಎಲ್ಲಿ ನಾವು ಮಿಸ್ಗೈಡ್ ಮಾಡ್ಕೊಂಡಿವಿ, ನಮ್ಮ ಕುಟುಂಬ ಎಲ್ಲಿ ಚೆದರೈತೆ, ನಮ್ಮ ಆತ್ಮೀಯ ಜೀವಿತ ಎಲ್ಲಿ ಮಿಸ್ ಆಗೈತೆ, ನಮ್ಮ ಮಕ್ಕಳು ಎಲ್ಲಿ ಮಿಸ್ ಆಗ್ತದಾರ, ಅದನ್ನ ಗ್ರಹಿಸಿ ಎಲ್ಲಿ ಅದು ತಪ್ಪಿ ಹೋಗುತ್ತೋ ಅಲ್ಲಿ ನಾವು ಹುಡುಕ್ಬೇಕು. ಅವಾಗೆ ಅದನ್ನ ನಾವು ಕಂಡುಕೊಳ್ತೀವಿ, ಅವಾಗೆ ಅದು ನಮಗೆ ಸಿಗುತ್ತದೆ. 4ನೇದು, ನಾವು ಸಿಗೋವರೆಗೂ ಹುಡುಕ್ಬೇಕು, ಸಿಗೋವರೆಗೂ ಬಿಡಬಾರ್ದು. ಅದು ನನಗೆ ಬೇಕು ದೇವಾ, ಈ ಒಂದು ಗುರಿ, ನನ್ನ ಒಂದು ಆತ್ಮೀಯತೆ ನಿನ್ನ ನಾಮಗ ಮಹಿಮಕರವಾಗಿರಬೇಕು, ನನ್ನ ಕುಟುಂಬ ನಿನ್ನ ನಾಮಗ ಮಹಿಮಕರವಾಗಿರಬೇಕು, ನಾನು ಮಾಡ್ತಿರುವಂತ ವ್ಯಾಪಾರ ನಿನ್ನ ನಾಮಗ ಮಹಿಮಕರವಾಗಿರಬೇಕು, ನಾನು ಮಾಡ್ತಿರುವಂತ ಉದ್ಯೋಗ ನಿನ್ನ ನಾಮಗ ಮಹಿಮಕರವಾಗಿರಬೇಕು, ನನ್ನ ಮಕ್ಕಳು ಓದ್ತಿರುವಂತ ಎಜುಕೇಶನ್ ನಿನ್ನ ನಾಮಗ ಮಹಿಮಕರವಾಗಿರಬೇಕು ಅನ್ನೋದು ಗುರಿ ಇರಬೇಕು, ಅದೊಂದು ಛಲ ಇರಬೇಕು. ಸಿಗೋವರೆಗೂ ಹುಡುಕ್ಬೇಕು. ಒಬ್ರು ಏನ್ ಮಾಡ್ತಾರ ಗೊತ್ತಾ, ಪ್ರಯಾಸ ಪಡ್ತಾರ, ಅದು ಸಿಕ್ಕಿಲ್ಲ ಅಂದಾಗ ಬಿಟ್ಬಿಡ್ತಾರ, ಫೇಲ್ಯೂರ್ ಆದಾಗ ಬಿಟ್ಬಿಡ್ತಾರ. ಫೇಲ್ಯೂರ್ ಆದ್ರೂ ಅದು ಸಕ್ಸಸ್ ಆಗುವವರೆಗೆ ನಾವು ಪ್ರಯತ್ನ ಪಡಬಹುದು. ಆಮೇನ್, ಹಾಲೆಲೂಯ. ಒಂದ್ಸರಿ ಫೇಲ್ಯೂರ್ ಆಗಿಯಾ, ಮತ್ತೆ ಇನ್ನೊಂದ್ಸರಿ ಪ್ರಯತ್ನ ಪಡು. 2 ಸರಿ ಫೇಲ್ಯೂರ್ ಆಗಿಯಾ, ಮತ್ತೆ ಇನ್ನೊಂದ್ಸರಿ ಪ್ರಯತ್ನ ಪಡು. ದೇವ್ರ ತಲೆ ನಿಂತ್ಕೊಳಕ ಪ್ರಯಾಸ ಪಡ್ತಿದ್ಯಾ, ಮತ್ತೆ ಮತ್ತೆ ಜಾರ್ತಿದ್ಯಾ, ಮತ್ತೆ ಮತ್ತೆ ಹಿಂದೆ ಬೀಳ್ತಿದ್ಯಾ, ಎಷ್ಟು ನಾನು ದೇವ್ರ ತಾಗ ಇರ್ಬೇಕು ಅನ್ಕೊಂತೀನಿ, ಎಷ್ಟು ನಾನು ದೇವರಿಗೆ ಸನಿತನ ಆಗ್ಬೇಕು ಅನ್ಕೊಂತೀನಿ, ಸನಿತನ ಆಗ್ಬೇಕು ಅನ್ಕೊಂತೀನಿ, ನನ್ ಕೈಲಿ ಆಗ್ತಿಲ್ಲ, ಪ್ರಾರ್ಥನೆ ಮಾಡ್ಬೇಕು ಅನ್ಕೊಂತೀನಿ, ನನ್ ಕೈಲಿ ಆಗ್ತಿಲ್ಲ, ವಾಕ್ಯ ದಾನ ಮಾಡ್ಬೇಕು ಅನ್ಕೊಂತೀನಿ, ನನ್ ಕೈಲಿ ಆಗ್ತಿಲ್ಲ, ಮತ್ತೆ ನಾನು ಜಾರಿ ಹೋಗ್ತಾ ಇದೀನಿ, ಮತ್ತೆ ನಾನು ಹಿಂದೆ ಬಿಡ್ತಾ ಇದೀನಿ ಅಂತೇಳಿ ನಾವು ಅಲ್ಲೇ ಸ್ಟಾಪ್ ಆಗಿ ನಾವು ಆಗ್ಬಿಡಿ, ನನ್ ಕೈಲಿ ಆಗೋದಿಲ್ಲೇನೋ, ಇನ್ನ ನನ್ನ ಜೀವಿತ ಇಷ್ಟ ಏನೋ, ನನ್ನ ಬಲಹೀನನೇನೋ ಅಂತೇಳಿ ಅಲ್ಲಿಗೆ ನಾವು ಸುಮ್ಮನೆ ಆಗ್ಬಾರ್ದು. ಮತ್ತೆ ಹೋರಾಡ್ಬೇಕು, ಮತ್ತೆ ನಿಂತ್ಕೋಬೇಕು, ದೇವ್ರಿಗೆ ಶಕ್ತಿ ಕೇಳಬೇಕು, ದೇವ್ರಿಗೆ ಬಲ ಕೇಳಬೇಕು, ದೇವ್ರನ್ನ ಕೃಪೆ ಕೇಳಬೇಕು. ಬಲಹೀನರನ್ನ ಬಲಪಡಿಸುವಂತ ದೇವ್ರನ್ನ ನಾವು ಆರಾಧಿಸ್ತೀವಿ. ಆತ ಬಲವಂತನು. ನಾವು ಕೇಳಿದಾಗ ಆತ ನಮ್ಮಲ್ಲಿ ಶಕ್ತಿನ ತುಂಬಿಸ್ತಾನ, ತನ್ನ ಆತ್ಮಬಲ ನಮ್ಮನ್ನು ತುಂಬಿಸ್ತಾನ, ಅದನ್ನ ಸಾಧಿಸುವಂತೆ ಮಾಡ್ತಾನ. ನಾನು ಜಯಿಸ್ತೀನಿ, ನೀವನು ಜಯಿಸ್ತೀರ ಅಂತ ಹೇಳ್ತಾನ. ಆಮೇಲೆ ಹಾಲೆಲೂಯ. ಅದನ್ನು ಸಾಧಿಸುವವರೆಗೆ ನಾವು ಹೋರಾಡಬೇಕು, ಆ ರೀತಿ ನಾವು ಹುಡುಕಬೇಕು. ಮೊದಲನೇದಾಗಿ ನಮಗೆ ಆಸೆ ಇರಬೇಕು, ಆಸೆ ಪಡೋದನ್ನೇ ದೇವ್ರು ತೃಪ್ತಿಪಡಿಸ್ತಾನೆ. ಇನ್ನೊಂದು ಏನು ಗೊತ್ತಾ, ಶ್ರದ್ಧೆ ಇರಬೇಕು. ಏನೇ ಮಾಡಿದ್ರು ಕೂಡ ಅದ್ರ ಮೇಲೆ ಒಂದು ಗುರಿ ಇರಬೇಕು, ಒಂದು ಗಮ್ಯ ಇರಬೇಕು. ಶ್ರದ್ಧೆಯಿಂದ ನಾವು ಕೆಲಸ ಮಾಡಿದಾಗ ಆ ಒಂದು ಕೆಲಸದಲ್ಲಿ ಕೂಡ ನಮ್ಗೆ ಆನಂದ ಇರ್ತದೆ. ಆ ಕೆಲಸದಿಂದ ಪ್ರಯಾಸ ಪಡಬೇಕು ಅನ್ನೋ ಒಂದು, ಕಷ್ಟ ಪಡ್ಬೇಕು ಅನ್ನೋ ಮನಸ್ಸು ನಮಗೆ ಬರ್ತದೆ. ಅದೇ ರೀತಿಯಲ್ಲಿ 3ನೇದಾಗಿ, ಎಲ್ಲಿ ಕಳೆದೋಗುತ್ತೆ ಅಲ್ಲೇ ನಾವು ಹುಡುಕ್ಬೇಕು, ಎಲ್ಲಿ ನಾವು ಜಾರಿರ್ತೀವೋ ಅಲ್ಲೇ ನಾವು ಹುಡುಕ್ಬೇಕು, ಎಲ್ಲಿ ನಾವು ಕಳ್ಕೊಂಡಿರ್ತೀವೋ ಅಲ್ಲೇ ನಾವು ಕಟ್ಕೋಬೇಕು. ಅದೇ ರೀತಿಯಲ್ಲಿ 4ನೇದು, ಅದು ಸಿಗೋವರೆಗೆ ನಾವು ಹೋರಾಡೋದು, ಅದು ಜಯಿಸೋವರೆಗೆ ನಾವು ಹೋರಾಡೋದು. ಈ ರೀತಿ ನಾವು ಹುಡುಕುವಂತವರಾಗಿರೋದು. ಆಮೇಲೆ